ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸುಕ್ಷೇತ್ರ ಬಾಲಶೆಟ್ಟಹಾಳ ಗ್ರಾಮದ ಶ್ರೀ ಗುರು ಬಸವಲಿಂಗ ಶಿವಯೋಗಿಗಳ ವಿರಕ್ತ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಮಾನೀಪ್ರ ಪ್ರಭುಲಿಂಗ ಮಹಾಸ್ವಾಮಿಗಳು ನಿಷ್ಠಿ ಕಡ್ಲೆಪ್ಪನವರ ವಿರಕ್ತ ಮಠ ಸುರಪುರ ಮತ್ತು ಬಸವಲಿಂಗ ಶಿವಯೋಗಿ ಮಠದ ಧರ್ಮದರ್ಶಿಗಳಾದ ವಿದ್ವಾನ ಶ್ರೀ ಸಿದ್ದಲಿಂಗ ಶಾಸ್ತ್ರಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರಾವಣ ಮಾಸದ ಕೊನೆಯ ದಿನವಾದ ಮಂಗಳವಾರದಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದಾನಮ್ಮ ದೇವಿ ಮತ್ತು ಬಸವೇಶ್ವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ನೂರಾರು ಮಹಿಳೆಯರು ಕಳಸ ಕುಂಭ ಮೇಳ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಗ್ರಾಮೀಣ ಕಲೆಯಾದ ಡೊಳ್ಳಿನ ಕುಣಿತ ನೋಡುಗರ ಕಣ್ಮನ ಸೆಳೆಯಿತು. ಸತತವಾಗಿ 15 ದಿನಗಳ ಕಾಲ ಪುರಾಣಿಕರಾದ ಶ್ರೀ ಸಂಗಯ್ಯ ಶಾಸ್ತ್ರಿ ಭಂಡಾರಿ ಮಠ ಗದಗ ಇವರು ದಾನಮ್ಮ ದೇವಿಯ ಜೀವನ ಆಧಾರಿತ ಚರಿತ್ರೆಯ ಪ್ರವಚನ ಹೇಳಿದ್ದಾರೆ. 15 ದಿನಗಳ ಕಾಲ ಭಕ್ತರಿಂದ ನಿತ್ಯ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ತಿಪ್ಪಣ್ಣಗೌಡ ಬೀರಾದಾರ್, ರಾಯಪ್ಪ ಜೋಗಿನ್, ತಿಮ್ಮಣ್ಣ ಸಾರಾಯಿಗಾರ, ಸಾಬಣ್ಣ ಕ್ಯಾತನಾಳ, ಬಸವರಾಜ್ ಕುಂಬಾರ್, ರಾಜಯ್ಯ ಹಿರೇಮಠ, ನಂದಪ್ಪ ಮಾಳಿ, ವೆಂಕೋಬ ಕಂಪ್ಲಿ, ಅಮರೇಶ ಗೌಡ ಕುಪ್ಪಿ, ಸಂಗಯ್ಯ ಹೂಗಾರ್, ಬಸವರಾಜ್ ಅಂಗಡಿ, ಬಸವರಾಜ್ ಬೆಜ್ಜೂರ ಸೇರಿದಂತೆ ಸಮಸ್ತ ಗ್ರಾಮಸ್ಥರು ಈ ದಾನಮ್ಮ ದೇವಿ ಪುರಾಣ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ವರದಿ ಕ್ಯಾಮರಾಮನ್ ಲಾಲಾ ಸಿಂಗ್ ಜೊತೆ ಶಿವು ರಾಠೋಡ್.